ಅದೇ ರಜನಿ ಸರ್ ಸಿನಿಮಾನ ಒಪ್ಪಿದ್ರು, ಅವರೇ 100 ಡೇಸ್ ಫಂಕ್ಷನ್ಗೆಲ್ಲ ವಿಶ್ ಮಾಡಿದ್ರು. ಸೊ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂಥದ್ದು ಸರ್. ಇಲ್ಲ, ಅವರು ರಜನಿ ಸರ್ ಇದನ್ನು ತುಂಬ ಇಷ್ಟಪಟ್ಟರು, ಪಿಕ್ಚರ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆಮೇಲೆ ಅವರು ನೋಡಿದ್ರು, ಐ ಥಿಂಕ್ ಪ್ರೈವೇಟ್ ಇನ್ನೊಂದು ಸ್ಕ್ರೀನಿಂಗ್ ಮಾಡಿ ನೋಡಿದರು. 100 ಡೇಸ್ಗೆ ಬರ್ತೀನಿ, ಅಪ್ಪವ್ರನ್ನ ಕರೆದು ವಿಶ್ ಟೀಮ್ ಫ್ಯೂಚರ್ ಚೆನ್ನಾಗಿದೆ ಅಂತ. ಆಮೇಲೆ 100 ಡೇಸ್ಗೆ ಬರ್ತೀನಿ ಅಂತ ಹೇಳಿ 100 ಡೇಸ್ಗೆ ಬಂದರು, ಫಂಕ್ಷನಿಗೆ ಬಂದು ಜೊತೆಗೆ ಇದ್ಕೊಂಡು ಸೆಲೆಬ್ರೇಷನ್ ಮಾಡಿ ಹೋದರು. ಒಂದು ನಾನು ಹೇಳೋದು, ಒಬ್ಬ ಕಲಾವಿದ ಇನ್ನೊಬ್ಬರಿಗೆ ಕೊಡೋ ರೆಸ್ಪೆಕ್ಟ್ ಆಗಲಿ, ಪ್ರೀತಿ ಅಂತ ಹೇಳಬೇಕು, ಅದು ರಜನಿಯವ್ರ ಹತ್ರ ಕಲಿಬೇಕು. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅಪ್ಪು ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಮಾಡಿ ಓಕೆ ಸಾಕನ್ಸೋದಾ ಅನ್ನೋಂಥದ್ದು ಯೋಚನೆ ಇದ್ರು ಅಂತ ಕೂಡ ಸರ್. ಹಾಗೇನಾರು ಆಗಿದ್ರೆ ಅಥವಾ ಅದನ್ನ ನಂತರದ ದಿನಗಳಲ್ಲಿ ಮಾತಾಡಿದ್ದಾಗ ಅದನ್ನೆಲ್ಲ ಮಾತಾಡಿದ್ದು ಏನಾರು ನೆನಪಾಗುತ್ತೆ ಸರ್? ಇಲ್ಲ, ಅದು ಡೆಸ್ಟಿನಿ ಅನ್ನೋದಿದೆ ಮನುಷ್ಯನ. ಈಗ ನಾನು ಹೇಳಬೇಕಂದ್ರೆ ನನಗೂ ಸಿನಿಮಾಗೂ ಸಂಬಂಧ ಇರಲಿಲ್ಲ. ನಾನು ನಮ್ಮ ಮನೇಲಿ ಟೋಟಲಿ ಎಗೇನ್ಸ್ಟ್ ಟೋಟಲು. ನಾನು ಸ್ಟಾರ್ಟಿಂಗ್ ಪಿಕ್ಚರ್ ಮಾಡಿದಾಗಲೂ ಹಾಡ್ದಾಗಲೂ ಗೊತ್ತೇ ಇಲ್ಲ, ಮನೆಯಲ್ಲಿ ಬಂದ ನಂತರ ಮಾತ್ರ ಗೊತ್ತಾಗಿದೆ, ಅದು ಅಷ್ಟೊಂದು ಗೊತ್ತಿಲ್ಲ. ಸೊ ಡೆಸ್ಟಿನಿ ಯಾರ್ದು ಒಂದು ಕಡೆ ಇದೆಯೋ, ನೀವು ಹೆಂಗೆ ಎಲ್ಲಿ ಬಂದು ತಳ್ಳಾಕಿದ್ರೆ ಮತ್ತೆ ಹೋಗೋದು ಅಲ್ಲಿಗೆ ಹೋಗೋದು, ಅದು ಏನು ಮಾಡೋಕ್ಕಾಗಲ್ಲ. ದಟ್ಸ್ ಅ ಡೆಸ್ಟಿನಿ. ಅವರು ಹುಟ್ಟಿದ್ದೇ ಇದಕ್ಕೋಸ್ಕರ, ಜನಕ್ಕೋಸ್ಕರ. ಸೊ ಅದು ಹೇಳ್ಕೊಂಡು ಬರುತ್ತೆ, ಅದು ಬೇಡ ಅಂದರೆ ಹೇಳ್ಕೊಂಡು ಬರುತ್ತೆ. ಈಗ ನಾನು ಹೇಳೋದು, ಬೇಡ ಅಂತ ಇದ್ದವರು ಮೇನ್ ಸ್ಟ್ರೀಮ್ ಬಂದ್ರಲ್ಲ, ಸ್ಟಾರ್ಟಿಂಗ್ ಮಾತ್ರ ಇದ್ದಿದ್ದು. ಆಮೇಲೆ ಆ ಟೈಮಲ್ಲಿ ಅವರಿಗೆ ಎಕ್ಸೆಪ್ಟ್ ಮಾಡ್ತಾರೋ ಟಫು, ಯಾಕಂದರೆ ಲೈನ್ ಗೊತ್ತಿದ್ದವರು. ಇಲ್ಲ, ನಾನು ಅಣ್ಣವ್ರ ಮಗ, ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರ ಆ ಭಾವನೆನೇ ಇರಲಿಲ್ಲ ಸರ್. ಅದೇ ಈ ಪರ್ಟಿಕ್ಯುಲರ್ ಆಗಿ 2 ಹಾಡು ಅಂದರೆ ಈ ಎಲ್ಲಿಂದ ಆರಂಭ, ಅವತ್ತು ಪ್ರೇಮಿಗಳ ಒಂದು ಪಿಸುಮಾತಿಗೆ ಹೇಳಿ ಮಾಡಿಸಿದಂಥ ಹಾಡಾಗಿತ್ತು. ಸೊ ಅದನ್ನು ಪುನೀತ್ ಸರ್ ನಿಮ್ಮ ಜೊತೆ ಮಾತಾಡಿದ್ದು, ಸ್ಟೂಡೆಂಟ್ಸ್ ಎಲ್ಲ ತಗೊಂಡಿದ್ದು, ಅದನ್ನೆಲ್ಲ ಹೆಂಗೆ? ಇದು ಆ್ಯಕ್ಚುಲಿ ಓಕೆ ಮಾಡಿದ್ದು ನಿಜ ಹೇಳ್ಬೇಕಂದ್ರೆ ಥ್ರಿಲ್. ನನ್ನ ಲೈಫಲ್ಲಿ ಆ ಥ್ರಿಲ್ ನೋಡಿಲ್ಲ. ಅಣ್ಣವರು, ನಾನು ಇದನ್ನು ಹಾಡಿದೆ, ಬೇರೆ ಲಿರಿಕ್ ಹಾಕ್ಕೊಂಡು ಹಾಡಿದೆ. ಅವರು ಯಾವುದೋ ಬೇರೆ ಅಲ್ಲ, ಅವರು ಅಲ್ಲ, ಈ ಹಾಡುಗಳು ನಾನು ಅದು ಆ್ಯಕ್ಚುಲಿ ಒಂದು ಹಿಂದಿ ಚಿತ್ರ ಕಂಪೋಸ್ ಮಾಡಿರೋದು. ಸೊ ಆ ಲಿರಿಕ್ ಹಾಕ್ಕೊಂಡು ಹಾಡಿದಾಗ, ಅಲ್ಲ ಈ ಹಾಡುಗಳು ಹಿಂದಿ ಅನ್ನೊಂಥರ ಬೇರೆ ಥರ ಇದೆ, ಒಂಥರ ತುಂಬ ಮುದ್ದಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು. ಆಮೇಲೆ ಗೊತ್ತಾಯ್ತು, ಇಲ್ಲ ಇದು ಹೊಸ ಹಾಡು, ಯೂಸ್ ಆಗಿಲ್ಲ ಅಂತ. ಆ ಇನ್ಸ್ಟೆಂಟ್ ಅದನ್ನು ಹೇಳೋದು, ಕೊಟ್ಟಿಲ್ವ ಇದು ನಂಬಬೇಕು, ಇದನ್ನ ಹಾಕೋಣ ಪಿಕ್ಚರಿಗೆ ಅಂದಿದ್ಯಲ್ಲ. ಹಾಂ, ನಾನು ಹೇಳೋದು ಆ ಮುಗ್ಧತೆ ಇದಿದೆಯಲ್ಲ, ಇನ್ಸ್ಟೆಂಟ್, ಅದು ತಡ್ಕೊಳಕ್ಕಾಗದೆ. ಒಂದು ಮಗು ಚಾಕ್ಲೇಟ್ನ ನೋಡಿದಾಗೆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ಮಾಡಿದ್ರು. ಆಮೇಲೆ ತುಂಬ ಎಂಜಾಯ್ ಮಾಡೋರು. ಮ್ಯೂಸಿಕ್ ಸೆಟ್ಟಿಂಗ್ ಅಂದ ಕೂಡಲೇ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೆಗೆಟಿವ್ ಯಾವುದು ಹೇಳ್ತಾ ಇರಲಿಲ್ಲ. ಇಷ್ಟ ಇಲ್ಲದಿದ್ರೆ ಸುಮ್ಮನೆ ಇರ್ತಿದ್ರು, ಇಷ್ಟ ಆದರೆ ಕುಣಿತಾ ಇದ್ರು ಹಂಗೆ. ಸರಿ, ಪರ್ಟಿಕ್ಯುಲರ್గా ಆ ದೇವರ ಹಾಡಿದು ಅನ್ನೋವಂಥದ್ದು ಸಾಲುಗಳು ಎಲ್ಲೋ ಒಂದು ರೀತಿ ಅವ್ರನ್ನ ದೂರ ಆದಾಗ ಎಲ್ಲೋ ಅದು ಮತ್ತೆ ಮತ್ತೆ ಅವರಿಗೆ ಕನೆಕ್ಟ್ ಆಗ್ತಾ, ಅವ್ರ ಅಭಿಮಾನಿಗಳನ್ನು ತುಂಬ ಹತ್ತಿರ ಕಾಡೋಕ್ಕೆ ಶುರುವಾಯಿತು. ಮತ್ತೆ ಅದನ್ನು ಥಿಯೇಟ್ರಲ್ಲಿ ಕೇಳೋವಂಥ ಟೈಮು. ಸೊ ಆ ಹಾಡು ಇದರಲ್ಲಿ ಆ್ಯಕ್ಚುಲಿ ಇದು ಪ್ಯಾಥೋ ಹಾಡು. ಹೌದು. ನಮ್ಗೆ ಯೂಶ್ವಲಿ ಪ್ಯಾಥೋ ಅಂದ ಕೂಡಲೇ ಒಂದಷ್ಟು ಶೆನೈ ಅಥವಾ ನೋವು, ಶಿವರಂಜನ್ ರಾಗ, ಈ ಥರ ಒಂಥರ ಫೀಲ್ ಮಾಡೋ ಹಾಡುಗಳು ಬರ್ತಾ ಇದ್ದಿದ್ದು. ಸೊ ಇದನ್ನು ಆ್ಯಕ್ಚುಲಿ ಏನು ಮಾಡೋದಂದರೆ, ಸೌಂಡಿಂಗ್ ಒಂಥರ ನೋವಿದೆ, ಆದರೂ ಒಂದು ಸ್ವಲ್ಪ ಸ್ಟೈಲ್ ಸಾಂಗ್ ಅಂತ. ಯಾಕಂದರೆ ಅವರ ಹೊಸ ಮೂವಿ ಆಗಿದ್ದರಿಂದ ಕಂಪೋಸ್ ಆಗಿದ್ದು ಇದು. ಅಣ್ಣವ್ರು ಹಾಡಿದ್ದೊಂದು ಇನ್ನೊಂದು ಪ್ಲಸ್ ಪಾಯಿಂಟು. ಆಮೇಲೆ ಇವನ್ ಲಿರಿಕ್ ಚೆನ್ನಾಗಿ ಬಂದಿದೆ. ಸೊ ಆ ಇಬ್ಬರು ಪ್ರೇಮಿಗಳು ಸಪ್ರೇಟ್ ಆಗಿದ್ದಾಗ ಮಾಡಿದ್ದು ಬ್ಯಾಕ್ಗ್ರೌಂಡ್ ಸಾಂಗ್ ಇದು. ಸೊ ಇದು ಫೈನಲ್ ಅಂದರೆ ಅಪ್ಪೋರು ಹೋದಾಗಲೂ ಈ ಸಾಂಗ್ ಜಾಸ್ತಿ ಟ್ರೆಂಡ್ ಅಂದರೆ ವಿಧಿ ಬಗ್ಗೆ ಅಂತ. ಸೊ ನಾವು ಹೇಳ್ದಂಗೆ ಯಾವುದಿಲ್ಲ, ದೇವ್ರು ಹೇಳ್ದಂಗೆ ನಡೆಯೋದಂತಿದೆಯಲ್ಲ, ಅದು ಅಲ್ಲಿಗೆ ಪಿಕ್ಚರಿಗೆ ಸೂಟ್ ಆಗ್ತಾಯಿತ್ತು. ಆಮೇಲೆ ಇಲ್ಲಿಗೂ ಸೂಟ್ ಆಯಿತು. ದಟ್ಸ್ ನಾನು ಹೇಳ್ಬೇಕಂದ್ರೆ ಒಂದು ಬೇರೆ ಪ್ಯಾಟರ್ನ್ ಸಾಂಗ್ ನಾನು ಹೇಳೋದು. ಇಟ್ಸ್ ಇನ್ಸ್ಟ್ರೂಮೆಂಟಲೈಸೇಷನ್ ಆಗಲಿ, ಸ್ವಲ್ಪ ಜಾಸ್ತಿ ಹಾರ್ನ್ಸು. ಸೊ ಸ್ಟೈಲ್ ಬೇರೆ ಥರ ಇತ್ತು. ಆಗ ಕನ್ನಡಕ್ಕೆ ಅದು ಪ್ಯಾಥೋ ಸಾಂಗ್ ಒಂದು ಬೇರೆ ಥರದ ಪ್ಯಾಥೋ ಸಾಂಗ್. ಅಫ್ಕೋರ್ಸ್ ಅಣ್ಣವ್ರು ಹಾಡಿದ ಎಕ್ಸ್ಪ್ರೆಷನು ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ಅಭಿಯಲ್ಲೂ ಕೂಡ ಸರ್ ವಿಧಿ ಬರಹ ಇದೆ ಸರ್. ಸರಿ, ಅದೇ ಈ ಅವರ ಜೊತೆ ಕೆಲಸ ಮಾಡಿದ್ದಂಥದ್ದು ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್ ನಿಮಗೆ? ಯಾವಾಗಲೂ ಅವರ ಸಿನಿಮಾಗಳಿಗೆ ಕೆಲಸ ಮಾಡಿ. ಈಗ ಅಪ್ಪು ಆದಮೇಲೆ ಅಭಿ ಮಾಡಿದ್ವಿ, ಇದರ ಬೆನ್ನಿಗೆ ವೆರಿ ನೆಕ್ಸ್ಟ್ ಪ್ರಾಜೆಕ್ಟು. ಸೊ ಸೆಕೆಂಡ್ ಪ್ರಾಜೆಕ್ಟಿಗೆ ನನಗೆ ಒಂದು ಅಂದರೆ ಅವರು ಫಸ್ಟ್ ಪ್ರಾಜೆಕ್ಟಿಗೆ ನಾನು ಬರೀ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಸೆಕೆಂಡ್ ಪ್ರಾಜೆಕ್ಟಿಗೆ ಅವರ ಟೀಮಾಗಿ ಕೆಲಸ ಮಾಡಿದೆ. ಅಂದರೆ ವಿ ಗಾಟ್ ಇನ್ವಾಲ್ಡ್ ಇನ್ ಎವ್ರಿಥಿಂಗ್.
ಸೊ ಒಂಥರ ಆ, ಈಗ ಒಂದು ಮಿಸ್ ಆಗ್ತಾಯಿದೆ ಈಗ ಅಂದರೆ ಈಗ ಮುಂಚಿನ ಥರ ಒಂದು ಪ್ರೊಡಕ್ಷನ್ ಹೌಸು ಅನ್ನೋದು ಇಲ್ಲ. ಯಾವತ್ತು ರೆಗ್ಯುಲರ್ ಪ್ರೊಡ್ಯೂಸರ್ಸು 3 ವರ್ಷಕ್ಕೊಂದು ಪಿಕ್ಚರ್ ಮಾಡೋ ಥರ ಆಗಿದೆ. ಸೊ ಆ ರೆಗ್ಯುಲರ್ ಜಜ್ಮೆಂಟ್ ಆಗಲಿ, ಇಲ್ಲ ದಿವ್ಸಕ್ಕೊಬ್ಬರು ಬರ್ತಾರೆ ಹೋಗ್ತಾರೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಒಳ್ಳೆ ಪ್ರೊಡಕ್ಷನ್ಸ್ ಹೌಸ್ ಇದ್ದರೆ ಡೆಫಿನೆಟಾಗಿ ಪ್ಲಸ್ ಆಗುತ್ತೆ. ಈಗ ಅದೊಂದು ನೆಗೆಟಿವ್ ಇದೆ ನಮ್ಮಲ್ಲಿ ಕಾಡ್ತಾ ಇದೆ, ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಇಲ್ಲ. ಪಿಕ್ಚರ್ ಬಗ್ಗೆ ಬರೋರು ಜಾಸ್ತಿ ಗೊತ್ತಿರಲ್ಲ ಪಿಕ್ಚರಿಗೆ, ಆಮೇಲೆ ಹೆಚ್ಚಾಗಿ ಮೋಸ ಹೋಗ್ತಾರೆ, ಆಮೇಲೆ ಇಂಡಸ್ಟ್ರಿನ ಬೈಕೊಂಡು ಹೋಗ್ತಾರೆ. ಅದೊಂದು ನೆಗೆಟಿವ್ ಇದೆ. ಒಳ್ಳೆ ಚಿತ್ರಗಳು ಬರಬೇಕಂದ್ರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಬೇಕು. ನಾನು ಹೇಳ್ದೆ ಅಲ್ಲ, ಕತೆ ಯಾವ ಥರ ಬೇಕು, ಹಾಡು ಯಾವ ಥರ, ಒಂದು ಪಕ್ಕ ಜಜ್ಮೆಂಟ್ ಅಂತ. ಇದರಲ್ಲಿ ಕಂಪನಿಯಲ್ಲಿ 2-3 ಸ್ತಂಭಗಳಿದ್ವು. ಅದೇ ಆ ಕಂಪನಿ ನಾನು ಈ ವರ್ಷ 50 ವರ್ಷ ಆಗುತ್ತೆ ವಜ್ರೇಶ್ವರಿಗೆ. ಅಫ್ಕೋರ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಆಯಿತು, ಇದು ಪೂರ್ಣಿಮಾ ಎಂಟರ್ಪ್ರೈಸಲ್ಲಿ ಆಗಿದ್ದು ಪಿಕ್ಚರು. ಇಂಥ ಒಂದು ಒಳ್ಳೆ ಕಂಪನಿಗಳು ಇದ್ದರೆ ಐ ಥಿಂಕ್ ಒಳ್ಳೆ ಚಿತ್ರಗಳು ಬರೋ ಸಾಧ್ಯತೆ ಜಾಸ್ತಿ. ಸರ್, ಇದೆಲ್ಲರ ಜೊತೆಗೆ 50 ವರ್ಷ ಅಂದಾಗ ಪುನೀತ್ ಅವ್ರಿಗೂ ಕೂಡ ಇವತ್ತು 50ನೇ ವರ್ಷದ ಬರ್ತ್ಡೇ 17 ಮಾರ್ಚ್. ಸೊ ಹೆಂಗೆ ಹೇಳೋಕ್ಕೆ ಇಷ್ಟ ನನ್ನ ಹೇಳಬೇಕಂದ್ರೆ ಪುನೀತ್ ಯಾವತ್ತು ಅಜರಾಮರ ಅಂತ ಹೇಳಬೇಕು. ಕಾರಣ ಒಬ್ಬನಿಗೆ ಮನುಷ್ಯನಿಗೆ ಒಂದಿಷ್ಟು ಸಾಧನೆ ಅಂತ ಇರುತ್ತೆ. ಒಂದು ಲೈಫಲ್ಲಿ ಅವನು ಇಷ್ಟು ಸಾಧನೆ ಮಾಡ್ತಾನೆ, 100 ವರ್ಷಕ್ಕೆ ಇಷ್ಟು, ಅವನ 100 ವರ್ಷನ 80 ವರ್ಷ ಅವನ ಲೈಫ್ ಒಂದು ಜೀವನ ಪೂರ್ತಿ ಸಾಧನೆ ಅಂತ ಇರುತ್ತೆ. ಬಟ್ ಅಪ್ಪವ್ರು ಏನೋ 47 ವರ್ಷಕ್ಕೆ ಎಲ್ಲ ಆ ಸಾಧನೆನ ಕಂಪ್ಲೀಟ್ ಮಾಡಿದ್ರು. ನನ್ನ ಲೆಕ್ಕದಲ್ಲಿ ಆ ಸಾಧನೆ ಕಂಪ್ಲೀಟ್ ಮಾಡಿ ಹೋಗಿದೆ ಅನಿಸುತ್ತೆ. ಯಾಕೆಂದರೆ ಅವ್ರು ಮಾಡಿದ್ದು ಈಗ ಫಿಲ್ಮ್ಸ್ ಆಗಲಿ, ಜನ ಅವರನ್ನು ಪ್ರೀತಿಸಿದಾಗಲಿ, ಅದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಬೇಕು. ಇನ್ನೊಂದು ಅಫ್ಕೋರ್ಸ್ 50 ಇಯರ್ಸ್ ನನ್ನ ಪರ್ಸ್ನಲಾಗಿ ನಾನು ಡೆಫಿನೆಟಾಗಿ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ನನಗೆ ಪರ್ಸ್ನಲಾಗಿ ಐ ಥಿಂಕ್ ನನಗೆ ಒಳ್ಳೆಯದಕ್ಕೂ ಯಾವುದಕ್ಕೂ ನನಗೆ ಇದ್ದರು. ಅಂದರೆ ಹಿ ವಾಸ್ ದೇರ್ ಫಾರ್ ಮಿ. ನನಗೋಸ್ಕರ ನನಗೆ ಅಂದರೆ ಎನಿಥಿಂಗ್, ಏನಾದರೂ ಏನಿ ಖುಷಿ ಸಂದರ್ಭದಲ್ಲಿ, ದುಃಖ ಸಂದರ್ಭದಲ್ಲಿ ಎಲ್ಲ ಟೈಮಲ್ಲಿ ನನ್ನ ಜೊತೆ ಹಂಚ್ಕೋತಾ ಇದ್ದರು. ನನಗೆ ಪರ್ಸ್ನಲಿ ನಾನು ಹೇಳೋಕ್ಕಂದ್ರೆ ದೊಡ್ಡ ಲಾಸು. ಆ್ಯಂಡ್ ಆಫ್ಕೋರ್ಸ್ ಇಂಡಸ್ಟ್ರಿಗೂ ಅಷ್ಟೇ ಲಾಸು, ಜನರಿಗೂ ಲಾಸು. ಬಟ್ ನನ್ನ ಲೆಕ್ಕದಲ್ಲಿ ಅವರು ಯಾವತ್ತೂ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಸರ್, ಕೊನೆಗೂ ಕೂಡ ನಿಮ್ಮ ಜೊತೆಗಿದ್ರಿ, ಕೊನೆ ಹಂತದವರೆಗೂ ಕೂಡ ಸರ್, ಆ ವಿಡಿಯೋ ಎಲ್ಲ ಹೋದಾಗ ಅದು ಕೆಲವುದು ನಾನು ಹೇಳಬೇಕಂದ್ರೆ ಅದು ಯೋಗ ಅಂತ ಹೇಳಬೇಕು. ಯಾಕೆಂದರೆ ಅಲ್ಲ, ಜೊತೆಗೆ ಇರೋದಿದೆಯಲ್ಲ, ಅವರು ಮೊದಲೇ ಚಿತ್ರ ಮಾಡಿ ಆಮೇಲೆ ಕಡೆ ದಿವಸ ತನಕ ಜೊತೆ ಇರೋದು, ಅದು ನನ್ನ ಲೆಕ್ಕದಲ್ಲಿ ಯೋಗ ಅಂತ ಹೇಳಬೇಕು. ಅದು ನಮಗೆ ಆ ಟೈಮಲ್ಲಿ ಮತ್ತೆ ನಂಬೋಕ್ಕಾಗಿಲ್ಲ. ಒಂಥರ ಆಡ್ ಫೀಲ್ ಅದು ಲೈಫಲ್ಲಿ. ಆ ದಿನನ ಮರೆಯೋಕ್ಕೂ ಆಗಲ್ಲ. ಅದು ನಂಬಿಲ್ಲ ನಾನು, ಆ್ಯಕ್ಚುಲಿ ಅರ್ಧ ದಿವಸ ನಂಬಿಲ್ಲ. ನಾನೊಂದು 2-3 ಡೇಸಲ್ಲಿ ಯಾವುದೋ ಟ್ರಾನ್ಸಲ್ಲಿದೆ. ಅಂದರೆ ಯಾವತ್ತೋ ಹುಷಾರಿಲ್ಲ ಅಥವಾ ಏನೋ ಅದು ಬೇರೆ ಆಗುತ್ತೆ. ಬಟ್ ಸಡನ್ ಇಲ್ಲ ಅಂತ ಹೇಳಿದರೆ ಆ ಲೈಫು, ಆಮೇಲೆ ಅವರು ಹಿ ವಾಸ್ ಫುಲ್ ಆಫ್ ಲೈಫ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಅಂಥವರು ಇಲ್ಲ ಅಂತ ಹೇಳಿದ್ರೆ ನಮಗೆ ನಂಬೋಕ್ಕಾಗಲ್ಲ. ಸರ್, ಇದರ ಜೊತೆಗೆ ಈಗ ಹೇಳ್ತಾ ಇದ್ದೀನಿ, ಅಂದರೆ ರಜನಿ ಸರ್ ಅಪ್ಪು ಅವರ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ರೀತಿಯಾಗಿ ಸಾಕಷ್ಟು ಘಟನಾವಳಿಗಳನ್ನ ನೀವು ಕಂಡಿರ್ತೀರಿ. ಸೊ ಅಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ಎಲ್ಲೋ ಒಂದು ರೀತಿ ಈಗ ಹಂಗೆ ಸ್ಟಾರ್ಗಳು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುವಂಥದ್ದು, ಒಗ್ಗೂಡುವಂಥದ್ದು, ಒಗ್ಗಟ್ಟಾಗಿರುವಂಥದ್ದು ಕಡಿಮೆ ಆಗ್ತಿದೆಯಾ? ಹೇಗೆ ನೀವಂದ್ರೂ ಎಲ್ರಿಗೂ ಆಪ್ತಾರೆ, ಬಟ್ ಅದನ್ನ ಇನ್ನು ನೆಗೆಟಿವ್ ಆಗಿ ಕೇಳ್ತಾ ಇಲ್ಲ. ಎನ್ವಿರಾನ್ಮೆಂಟ್ ಹೆಂಗೆ ಇಂಡಸ್ಟ್ರಿಗೆ ಇಲ್ಲ. ಈಗ ನನ್ನ ಲೆಕ್ಕದಲ್ಲಿ ಸ್ಟಾರ್ಸ್ ಒಳಗೆ ಮೇಜರ್ ಇಶ್ಯೂಸ್ ಏನಿಲ್ಲ, ಎಲ್ಲರೂ ಜೊತೆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಕೆಲವೊಮ್ಮೆ ಫ್ಯಾನ್ ವಾರ್ಗಳು ಈಗ ಅದರಿಂದ ಸ್ವಲ್ಪ ಇಶ್ಯೂಗಳಾಗ್ಬೋದು. ನನ್ನ ಲೆಕ್ಕದಲ್ಲಿ ಅದೊಂದು ಕನ್ನಡ ಸಿನಿಮಾ ಲವರ್ಸು ಯಾವತ್ತು ಸೈಡ್ ತಗೊಂಡು ಯಾವುದೋ ಇದರಲ್ಲಿ ಪಾರ್ಟಿ ಇಲ್ಲ, ಕಾಂಗ್ರೆಸ್ BJP ಅಥವಾ ಏನೋ ಒಂದು ದಳ ಈ ಥರ ಪಾರ್ಟಿ ಇಲ್ಲ. ಕಲೆ ಮಾತೆಗೆ ಎಲ್ಲ ಮಕ್ಕಳೇ, ಎಲ್ಲರೂ ಒಂದೇ. ಸೊ ಎಲ್ಲರೂ ಜೊತೆಗಿರಬೇಕು. ಆಮೇಲೆ ಏನಾಗುತ್ತೆ, ಸ್ವಲ್ಪ ಫ್ಯಾನ್ಸಿಂದ ಡಿವೈಡ್ ಜಾಸ್ತಿ ಆಗುತ್ತೆ. ಯಾರಿಗೋಗಿ ಕಮೆಂಟ್ ಮಾಡೋದು ಅಥವಾ ಎದುರುಗಡೆ ಹೋಗಿ ಇನ್ಸಲ್ಟ್ ಮಾಡೋದು, ಇದು ಸ್ವಲ್ಪ ನಡೀತಾ ಇದೆ ಇತ್ತೀಚೆಗೆ. ಅದು ಐ ಥಿಂಕ್ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ನಟರ ಒಳಗೆ ಅಷ್ಟು ವೈಮನಸ್ಸು ಅಥವಾ ಒಬ್ರಿಗೊಬ್ಬರು ಆಗದೇ ಇರೋದು ನನ್ನ ಲೆಕ್ಕದಲ್ಲಿ ಕಮ್ಮಿ. ಅಷ್ಟು ಏನು ಕಾಣೋ ಥರ ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಕಾಣೋ ಥರ ಕನ್ನಡದಲ್ಲಿ ಇಲ್ಲ. ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಬೆಳವಣಿಗೆಗಳು ಸರ್ ಹೆಂಗೆ ಇಂಡಸ್ಟ್ರಿಗೆ ಒಂದು ರೀತಿ ಸಮಸ್ಯೆ ಆಗುತ್ತಾ ಅಥವಾ ಪಾಸಿಟಿವ್ ಆಗುತ್ತಾ, ಹೆಂಗೆ ಅಂತ ನಿಮ್ಗೆ ಅನಿಸುತ್ತೆ? ಏನಾಗಿದೆ ಅಂದರೆ ಈಗ ಜನ
ಸ್ಲೋಲಿ ಏನಾಗಿದೆ, ಮುಂಚೆ ಪೇಪರ್ ಓದ್ತಾ ಇದ್ರು, ಆಮೇಲೆ ಟಿ ವಿ ನೋಡ್ತಾ ಇದ್ರು, ಈಗ ಟಿ ವಿಯಿಂದ ಡೈರೆಕ್ಟ್ ಫೋನಿಗೆ ಬಂದಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ, ಅಂದರೆ ಜನರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಒಂದು ಕಡೆಯಲ್ಲಿ ಡೆಫಿನೆಟ್ ಈಗ ಪ್ರೆಸ್ ಆಗಲಿ ಟಿ ವಿ ಆಗಲಿ ಹೆಂಗೆ ಒಂದು ಕಡೆ ಪಾಸಿಟಿವ್ ಇನ್ನೊಂದು ಕಡೆ ನೆಗೆಟಿವ್ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಇದೆ. ಒಂದು ದೊಡ್ಡ ಪಾಸಿಟಿವ್ ಅಂದರೆ ಇವತ್ತಿಗೆ ಯಾರು ಇನ್ನೊಬ್ಬರ ಅಗತ್ಯ ಇಲ್ಲ. ನಮಗೆಲ್ಲ ಏನಾಗಿತ್ತು ಅಂದರೆ, ನನಗೆ ಒಂದು ಹಾಡು ಆಡಬೇಕಾದ್ರೆ ಒಂದು ಆರ್ಕೆಸ್ಟ್ರಾ ಬೇಕಿತ್ತು, ಅವ್ರ ಹತ್ರ ನಾವು ಹೋಗಿ ದಮ್ಮೆ ಹಾಕಬೇಕು. ಈಗ ಹಂಗೆಲ್ಲ ಟ್ರ್ಯಾಕ್ಸ್ ಇರ್ತವೆ. ಹಂಗೆ ಸಿನಿಮಾ ಮುಂಚೆ ಮಾಡಬೇಕಾದ್ರೆ ಸಿನಿಮಾ ಅದೊಂದು ಗುಪ್ತ ವಿದ್ಯೆ, ಎಲ್ರಿಗೂ ಗೊತ್ತಿರಲಿಲ್ಲ. ಒಂದು 20 ಚಿತ್ರ ಆದಮೇಲೆ ಅವನು ಡೈರೆಕ್ಟ್ರು ಆಗೋದು. ಈಗ ಹಂಗಲ್ಲ, ಈಗ ಯಾರೋ ಒಂದು ಟೆಲಿಫೋನಲ್ಲಿ ಯಾವುದು ಮಾಡಿದರೆ ನಾನು ನಾಳೆ ಮಾಡ್ತೀನಿ ಅಂತ ಧೈರ್ಯ ಇದೆ. ಅದರಲ್ಲಿ ಪ್ಲಸ್ಸು ಇದೆ, ನೆಗೆಟಿವ್ ಇದೆ. ಒಂದು ಕಲಿತಾರೆ, ಇನ್ನೊಂದು ಎಡಿಟಿಂಗ್ ಆಗಲಿ ಯಾವುದೋ ಕೆಲಸ. ಈಗ ಏನಾಗಿದೆ, ಎಲ್ರಿಗೂ ನಾನು ಮಾಡಬಹುದು, ಯಾಕೆಂದರೆ ಸಾಫ್ಟ್ವೇರ್ಸ್ ತುಂಬ ಬರ್ತಾ ಇರ್ತವೆ. ಸೊ ಅದರಲ್ಲಿ ಮಾಡಬಹುದು ಅನ್ನೋ ಧೈರ್ಯ ಜಾಸ್ತಿ ಇರುತ್ತೆ. ಸೊ ನಿಮಗೆ ಫಿಲ್ಮ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಜಾಸ್ತಿ ಫಿಲ್ಮ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಪಬ್ಲಿಸಿಟಿ ವಿಲ್ ಬಿ ಆನ್ ದ ಸೋಷಿಯಲ್ ಮೀಡಿಯಾ. ಜಾಸ್ತಿ ಫಿಲ್ಮ್ ಬಂದ ತಕ್ಷಣ ಅಂದರೆ ನಿಮಗೆ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಗೊತ್ತಾಗಲ್ಲ. ಈಗ ಪ್ಯಾಕೇಜಿಂಗ್ ಅಂತ ಮಾಡ್ತಾರೆ. ಈಗ ಪ್ರೆಸ್ನವ್ರು ಹೊರಗಡೆ ಬರ್ತಾರೆ, ಅದನ್ನು ಹೇಳ್ತಾರೆ ಎಲ್ಲ ಸೂಪರ್ ಅನ್ನೋದು ಇರುತ್ತೆ. ಮತ್ತು ಎಲ್ಲ ಪಿಕ್ಚರ್ಗೆ ಹಂಗೆ ಇರುತ್ತೆ. ಪಿಕ್ಚರ್ ಒಳಗೆ ಹೋಗಿ ಈಗ ರಿವ್ಯೂ ಅಂತ ಇರ್ತದೆ. ಮುಂಚೆ ಆದರೆ ಯಾವುದೋ ಒಂದು 2 ಪೇಪರ್ ರಿವ್ಯೂ ನಂಬೋರು ಜನ, ಈಗ ಯಾವ ರಿವ್ಯೂನೂ ನಂಬಲ್ಲ. ಸೊ ನಿಮಗೆ ಯಾವ ಪಿಕ್ಚರ್ ನೋಡಬೇಕು ಜನ ಗೊತ್ತಿಲ್ಲ, ಅಂಟಿಲ್ ನಾನು ತುಂಬ ಕ್ಲೋಸ್ ಇದ್ದವರು ಹೇಳಿದರೆ ಮಾತ್ರ ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ಪಿಕ್ಚರ್ ಥಿಯೇಟ್ರಿಂದ ಹೋಗಿರುತ್ತೆ. ಮತ್ತು ಪರವಾಗಿಲ್ಲ OTTಯಲ್ಲಿ ನೋಡೋಣ ಅಂತ ಇರುತ್ತೆ. ಬಟ್ ಥಿಯೇಟ್ರಲ್ಲಿ ಯಾವಾಗ ಪಿಕ್ಚರ್ ಓಡಲ್ವೋ ನಿಮಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ ಫಂಡಿಂಗ್ ಆಗಲ್ಲ. ಈ ಥರ ಇಲ್ಲದಿದ್ದರೆ ಫಿಲ್ಮು ಹೆಲ್ತಿಗೆ ಒಳ್ಳೆಯದಲ್ಲ. ಇದು ಆ್ಯಕ್ಚುಲಿ ಡೆವಲಪ್ಮೆಂಟ್ ಒಳ್ಳೆಯದಲ್ಲ. ಬಟ್ ಫಿಲ್ಮ್ಸು ಕಮ್ಮಿಯಾಗಿ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಬರಬೇಕು. ಈಗ ನನ್ನ ಲೆಕ್ಕದಲ್ಲಿ 2 ತಿಂಗಳಲ್ಲಿ 75 ಚಿತ್ರ, 2 ತಿಂಗಳು 10 ದಿವಸದಲ್ಲಿ 75 ಚಿತ್ರಗಳು ಬಂದಿದ್ದಾವೆ. ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಮುಂಚೆ 10% ಸಕ್ಸಸ್ ರೇಟ್ ಅಂತ ಬರುತ್ತೆ. ಈಗ ಇದರಲ್ಲಿ 1% ಬರೋಲ್ಲ. 1% ಬಂದರೆ ಒಂದು 2-3 ಹಿಟ್ ಆಗಬೇಕಿತ್ತು. ಸೊ ಇಟ್ಸ್ ಸ್ವಲ್ಪ ಎಲ್ಲರೂ ಸ್ವಲ್ಪ ಇಂಡಸ್ಟ್ರಿಯವರು ಯೋಚನೆ ಮಾಡಬೇಕು. ಸರ್, ಇದೆಲ್ಲದ್ರ ಜೊತೆಗೆ ಸ್ಟಾರ್ ಸಿನಿಮಾಗಳು ಕೂಡ ತಯಾರಾಗುವಂಥದ್ದು ಜಾಸ್ತಿ ಆಗಬೇಕನ್ನೋಂಥ ಮಾತು ಆವಾಗ ಕೇಳಿ ಬರ್ತಾನೆ ಇದೆ. ಸೊ ಅಂತಹ ಬೆಳವಣಿಗೆ ಆದರೆ ಇಂಡಸ್ಟ್ರಿಗೆ ಇದು ಹೇಳ್ತಾರೆ ರೀ, ಸ್ಟಾರುಗಳು ಇನ್ನೂ ಡೇಟ್ ಕೊಡಬೇಕು ಅಂತ. ಸ್ಟಾರ್ಗಳು ಜಾಸ್ತಿ ಡೇಟ್ ಕೊಟ್ಟರೆ ಅಯ್ಯೋ ಅವ್ರು ಜಾಸ್ತಿ ಕೇಳ್ತಾರೆ ಅಂತ ಹೇಳ್ತಾರೆ. ಇದು ಅವ್ರವ್ರದ್ದು. ನಾನು ಹೇಳಬೇಕಂದ್ರೆ ಕೆಪಾಸಿಟಿದವರು ಸ್ಟಾರ್ಗಳನ್ನು ಹುಟ್ಟಾಗಬೇಕು. ಇದು ಧೈರ್ಯ ಇಲ್ಲ. ಆ ಸ್ಟಾರ್ಗಳು ಯಾವನೋ ಮಾಡಿದ ಸ್ಟಾರ್ಗಳನ್ನ ನಾವು ಅವ್ರ ಡೇಟ್ ಬೇಕು ಅಂತ ಹೇಳೋದು ದಡ್ಡತನ. ಇದರಲ್ಲಿ ಈವನ್ ಕೆಲವರು ದೊಡ್ಡವರು ಹೇಳ್ತಾ ಇದ್ದಾರೆ, ಫಿಲ್ಮ್ ಇಸ್ ನಾಟ್ ಎ ಹೀರೋ ಮೀಡಿಯಾ, ಫಿಲ್ಮ್ ಇಸ್ ಎ ಮೇಕರ್ಸ್ ಮೀಡಿಯಾ. ಇಟ್ ಮೇ ಬಿ ದ ಪ್ರೊಡ್ಯೂಸರ್ ಆರ್ ಡೈರೆಕ್ಟ್ರು, ದೇ ಆರ್ ಮೋರ್. ಆರ್ಟಿಸ್ಟ್ ಕ್ಯಾನ್ ಓನ್ಲಿ 1 day or 2 days, ಒಂದು ವಾರದ ಕ್ರೌಡ್ ಎಳಿಬೋದು, ಅದಕ್ಕೆ ದೇ ಆರ್ ಪೇಯ್ಡ್. ನಾನು ಹೇಳೋದು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದ್ರೆ ಹಾಕಿ ಅಲ್ಲ, ಹೊಸಬ್ರನ್ನ ಹಾಕಿ ಪಿಕ್ಚರ್ ಮಾಡಿ, ಅಥವಾ ಪ್ರೆಸೆಂಟ್ ಇಟ್ ವೆಲ್. ಇದು ಯಾವುದು ಧೈರ್ಯ ಇಲ್ಲ. ನಾವು ಅವ್ರಿಗೆ ಕಾಯಬೇಕು ಅಂತ. ಆಮೇಲೆ ಅವ್ರದ್ದು ಪಿಕ್ಚರ್ ಓಡಿಲ್ಲ, ನೆಕ್ಸ್ಟ್ ಪುನಃ ಡೇಟ್ ಕೊಡು ಅಂತ. ಯಾವತ್ತು ಓಡಿಲ್ಲ ಮತ್ತೆ ಡೇಟ್ ಕೊಡು ಅಂತ ಏನಕ್ಕೆ ಕೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ. ಈ ಕೆಲವ್ರದ್ದು ಜಗಳ ನಡೀತಾ ಇದೆ, ನನಗೆ ವರ್ಕೌಟ್ ಆಗಿಲ್ಲ ಮತ್ತೆ ಒಂದು ಡೇಟ್ ಕೊಡಬೇಕು ಅಂತ. ಸೊ ಹೀರೋಗಳು ಅವ್ರ ಇಷ್ಟ, ಅವರು ಮಾಡ್ತಾರೆ. ಅವರು ಎಷ್ಟು ಪಿಕ್ಚರ್ ಮಾಡಬೇಕು, ಇಲ್ಲಪ್ಪ ನಾನು ರೆಸ್ಟ್ ತಗೋಬೇಕು ಅಂದರೆ ಓಕೆ ರೆಸ್ಟ್ ತಗೊಳ್ಳಿ, ಅಥವಾ ಇಲ್ಲ ನಾನು ಇಷ್ಟೇ ಮಾಡ್ತೀನಿ, ಅವರವ್ರ ಇಷ್ಟ. ನಾವು ಅದನ್ನು ಇನ್ನೊಬ್ಬರ ಮೇಲೆ ನಾವು ನಮ್ಮ ಒತ್ತಡ ಹೇರೋಕ್ಕಾಗಲ್ಲ. ಇಟ್ಸ್ ಅ ಕ್ರಿಯೇಟಿವ್ ಫೀಲ್ಡ್. ನನಗಿಷ್ಟ, ಅವನು ಇಷ್ಟ ಬಂದ ಒಬ್ಬ ಮಾಡೋವನು ಡೈರೆಕ್ಟ್ರೇ 3 ವರ್ಷ ಮಾಡ್ತಾನೆ, ಅಥವಾ ಪ್ರೊಡ್ಯೂಸರ್ ಮಾಡುವಾಗಲಿ ನಾನು ಹಿಂಗೆ ಬೇಕು, ನಾನು ಅಲ್ಲಿಗೆ ಹೋಗಬೇಕು, ಸೀಸನ್ ಬೇಕು, ಮಳೆ ಬೇಕು, ಬಿಸಿಲು ಬೇಕು ಅಂತೇಳಿ ಡಿಲೇ ಮಾಡ್ಬೋದು. ಆಗ ಹೀರೋ ಕೂತ್ಕೊಂಡು ಇಲ್ಲ ಅದೇ ನನಗೆ 3 ತಿಂಗಳಲ್ಲಿ ಮುಗಿಸ್ಬೇಕು ಪಿಕ್ಚರು, ನನಗೇನಕ್ಕೆ ಕೇಳಿತಾರಂತ. ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ಕಂಡೀಷನ್ ಹಾಕೋಕ್ಕಾಗಲ್ಲ. ಟೋಟಲಿ ಫೈನಲ್ ಅಂದರೆ ಒಳ್ಳೆ ಚಿತ್ರ ತೆಗಿಬೇಕು. ಒಳ್ಳೆ ಚಿತ್ರ ತಗೊಂಡ್ರೆ ಡೆಫಿನೆಟಾಗಿ ಜನ ಬರ್ತಾರೆ. ಕನ್ನಡಿಗರು ಹೇಳ್ತೀನೊಂದು, ಸ್ವಲ್ಪ ಚೆನ್ನಾಗಿದ್ದರೆ ಅಪ್ಪಿ ಮುದ್ದಾಡ್ತಾರೆ. ಸರ್, ಈಗ ಕನ್ನಡದಲ್ಲಿ ಜಾಸ್ತಿ ಸಿನಿಮಾಗಳು ತಯಾರಾಗ್ತಿರುವಂಥದ್ದು ಎಲ್ಲ ಒಂದು ಕಡೆ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಆದರೆ ಈಗ ಜಾಸ್ತಿ ಸಿನಿಮಾಗಳು ತಯಾರಾಗೋದ್ರ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳ ಕಾಂಪಿಟೇಷನ್ ಕೂಡ ಇರುವಂಥದ್ದು. ಸೊ ಇದೇ ಇಂಡಸ್ಟ್ರಿಗೆ ಮುಂದಿನ ದಿನಗಳು ಸರಿ ಹೋಗಬೇಕು ಅಂದರೆ ಹೆಂಗೆ? ಒಂದು ನಮ್ಮಲ್ಲಿ ಅದು ಮುಂಚಿಂದ ಇರುತ್ತೆ. ನಮ್ಮಲ್ಲಿ ಕನ್ನಡಿಗರಿಗೆ ಅಭಿಮಾನ ಕಮ್ಮಿ. ಬೇರೆ ಯಾವ ಜಾತಿ ಇಲ್ಲ, ನಮ್ಮದು ಭಾಷೆ ಅಂತ ಸ್ವಲ್ಪ ಹೋರಾಟ ಅಂತ ಮಾಡೋದು ಇಲ್ಲೇ. ನಮ್ಮಲ್ಲಿ ಡೆಫಿನೆಟಾಗಿ ಹೇಳ್ತೀನಿ, ಕನ್ನಡಿಗರಲ್ಲಿ ಅಭಿಮಾನದ ಕೊರತೆ ಇದೆ. ನಮ್ಮದು ಅಂತ ಅನಿಸಲ್ಲ ನನಗೆ. ಆಮೇಲೆ ಏನಾಗಿದೆ ಅಂದರೆ, ಈಗ ನೀವು ತಮಿಳ್ ಇಟ್ಕೊಂಡ್ರೆ ಅವರಿಗೆ ಒಂದು ಗರ್ವ ಇದೆ, ನಾನು ತಮಿಳ ಅನ್ನೋದು ಪ್ರೈಡ್ ಇರುತ್ತೆ. ನಾವು ಹೌದಾ, ನೀವು ಕನ್ನಡಿಗರನ್ನು ಪ್ರತಿಯೊಬ್ಬರು ಯಾರೋ ಒಬ್ಬರ ಹತ್ರ ಕೇಳಿ,
ಯಾರು ನಿಮ್ಮ ಡೈರೆಕ್ಟ್ರ್ ಯಾರು ಇಷ್ಟ? ಬೇರೆ ಶಂಕರ್ ರಾಜಮೌಳಿ ಬಿಟ್ಟರೆ ನಮ್ಮವ್ರನ್ನ ಹೇಳೋ ಧೈರ್ಯನೂ ನಮಗಿಲ್ಲ, ಅಭಿಮಾನನೂ ಇಲ್ಲ. ಯಾರು ಇಷ್ಟ ಅಂತ ಹೇಳಿ, ಯಾರು ಇಷ್ಟ ಅಂತ ಕೇಳಿ, ಯಾರು ಡೈರೆಕ್ಟ್ರು, ಯಾರು ಮ್ಯೂಸಿಕ್ ಅಂದ ಕೂಡಲೇ ಯಾವುದೋ ಬೇರೆ ಭಾಷೆದ್ದು ಹೇಳ್ಕೆ. ಯಾಕೆಂದ್ರೆ ನಮಗೆ ಅದಕ್ಕೆ ಪ್ರೈಡ್ ಅನ್ನೋದು, ಹೆಮ್ಮೆ ಅನ್ನೋದು ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ರಕ್ತವಕ್ಕಗತವಾಗಿ ಬಂದಿದೆ. ಅದು ಏನು ಮಾಡೋಕ್ಕಾಗಲ್ಲ. ನಾವೀಗ ಬೇರೆ ದೇಶಕ್ಕೆ ಹೋದರು ಕನ್ನಡಿಗರು ಎಲ್ಲ ಹೊರಗಡೆ ಬರೋದು ಕಮ್ಮಿ, ಬೇರೆ ಎಲ್ಲ ಬರ್ತಾರೆ. ನಾನು ಹೇಳಿ ಸೌತ್ ಇಂಡಿಯನ್ಸ್ ಬೇರೆ, ಅದು ನಮ್ಮವರು ಅಂತ ಎತ್ಕೊಂಡು ಬರ್ತಾರಲ್ಲ, ಸ್ವಲ್ಪ ಯೂಶ್ವಲಿ ಆ ಹೆಮ್ಮೆ ಕಮ್ಮಿ ಇದೆ. ಇದ್ರ ಜೊತೆ ನಾವು ಹೋರಾಡೋಟಿದ್ದೀವಲ್ಲ ಇಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ ಬಿಟ್ಟರೆ ನಾವು ಈಗ ಎಲ್ಲ ಕನ್ನಡ ಡಬ್ಬಿಂಗ್ ಮಾಡ್ತೇವೆ. ಕನ್ನಡ ಡಬ್ಬಿಂಗ್ ಡೆಫಿನೆಟಾಗಿ ಓಡಲ್ಲ. ಯಾಕೆಂದರೆ ನನ್ನ ತೆಲುಗು ಬರುತ್ತೆ, ನನ್ನ ತಮಿಳು ಬರುತ್ತೆ, ನನಗೆ ಮಲಯಾಳಂ ಬರುತ್ತೆ, ನನಗೆ ಎಲ್ಲ ಬರುತ್ತೆ ಅಂತ ಎಲ್ಲ ಅದೇ ಭಾಷೆಗೆ ಹೋಗ್ತಾರೆ ವಿನ ಅದನ್ನು ಕನ್ನಡದಲ್ಲಿ ಕೇಳೋದು ಇಷ್ಟಪಡಲ್ಲ. ಸೊ ನೀವು ಡಬ್ಬಿಂಗ್ ಮಾಡಿದ್ರಲ್ಲಿ ಡಬ್ಬಿಂಗಲ್ಲಿ ಸಕ್ಸಸ್ ಆಗಿದ್ದು ಯಾವುದೂ ಇಲ್ಲ. ಬೇರೆ ಬೇರೆ ಭಾಷೆಯಲ್ಲಿ ಅದು ನಡೆಯುತ್ತೆ. ಯಾಕೆಂದರೆ ಅವರಿಗೆ ಬೇರೆ ಭಾಷೆದು ಗಂಧಗಳೇ ಗೊತ್ತೇ ಇಲ್ಲ. ನಾವು ಮ್ಯಾನೇಜ್ ಮಾಡ್ತೀವಿ, ಹೌದಾ ತೆಲುಗು ಪರವಾಗಿಲ್ಲ, ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗುತ್ತೆ, ಸಬ್ ಟೈಟಲ್ಸ್ ನೋಡೋಣ ಅಂತ. ಬಟ್ ಬೇರೆ ಭಾಷೆಯಲ್ಲಿ ಹಂಗಿಲ್ಲ. ಸೊ ಡೆಫಿನೆಟಾಗಿ ಇಲ್ಲಿ ಬೇರೆ ಭಾಷೆಗಳ ಕಾಂಪಿಟೇಷನ್ ಇದೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದು. ನಾವು ಅವ್ರಿಗೆ ಕಾಂಪಿಟೇಷನ್ ಮಾಡುವಾಗ ನಮ್ಮ ಕ್ವಾಲಿಟಿ ಇನ್ನೂ ಜಾಸ್ತಿ ಇರಬೇಕು. ಎಸ್ ಸರ್, ಖಂಡಿತ. ಈಗ ಸದ್ಯಕ್ಕೆ ಸರ್ ನಿಮ್ಮ ಸಿನಿಮಾಗಳು, ನಿಮ್ಮ ಪ್ರಾಜೆಕ್ಟ್ಗಳು ಸರ್ ಈ ವರ್ಷಕ್ಕೆ ಯಾವುದೆಲ್ಲ ತಯಾರು? ಕೋವಿಡ್ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅಂದರೆ ಒಂದು ರೆಕಾರ್ಡ್ ಸೆಟ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಮಾಡಿದಲ್ಲಿ ಒಂದು 45% 100 ಡೇಸ್ ಇದೆ. ಸಕ್ಸಸ್ ರೇಟ್ ಚೆನ್ನಾಗಿದೆ, ಒಂದು 70-80% ಸಕ್ಸಸ್ ರೇಟ್ ಇದೆ. ಇನ್ನು ಲೆಕ್ಕಕ್ಕೆ ಜಾಸ್ತಿ ಮಾಡೋದಕ್ಕೆ ಇಷ್ಟ ಇಲ್ಲ. ಒಳ್ಳೆ ಪ್ರಾಜೆಕ್ಟ್ ಬಂದರೆ, ಅಂದರೆ ನನಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಅಂದರೆ ಬೇಸಿಕಲಿ ಕತೆ ಕೇಳ್ತಾ ಇದ್ದೀನಿ. ಇಷ್ಟ ಆಗೋ ಪ್ರಾಜೆಕ್ಟ್ ಇದ್ದರೆ ಮಾಡೋದು, ಬಿಟ್ಟರೆ ಸುಮ್ಮನೆ ಲೆಕ್ಕಕ್ಕೋಸ್ಕರ ಮಾಡೋದು ಬೇಡ ಅಂತಿದ್ದೀನಿ. ಸರ್ ಅದೇ ಕುತೂಹಲ ಕೇಳ್ತಾ ಇದ್ದೀನಿ. ಗುರು ಸರ್ ಬೋರ್ ಆದಾಗ, ಬೇಜಾರಾದಾಗ ಬೇರೆ ಏನು ಮಾಡ್ತೀರಿ ಸರ್? ಯಾಕಂದ್ರೆ ನನಗೂ ಇದೇ ಪ್ರಶ್ನೆ ಮಾಡಿದ್ರಿ, ತಮಾಷೆ ಸರ್. ಇಲ್ಲ, ನಾನಂದರೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕೆಲಸ ಸ್ವಲ್ಪ ಟೈಮ್ ಆದ ನಂತರ ಬೋರ್ ಅನಿಸುತ್ತೆ. ಸಂಗೀತ ಒಂದು ಪ್ಲಸ್ ಅಂದರೆ ನಿಮಗೆ ಅದು 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 ನಾವು ಎಂಜಾಯ್ ಮಾಡ್ತೀವಿ. ಒಂದು 4 ದಿವಸ ಬಿಟ್ಟು ಆ ಕಡೆ ಹೋದರೂ ಮತ್ತೆ ಇದು ಎಳಿತಾನೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಮ್ಯೂಸಿಕಲ್ಲಿ ಏನು ಹೇಳೋದು, ಈಗ ಶೋಸ್ ಮಾಡ್ತಾಯಿದ್ದೀನಿ. ಸೊ ಬೇರೆ 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 ಕಡೆ ಹೋಗ್ತಾ ಇರ್ತೀನಿ. ಜೊತೆಗೆ ಬೇರೆ ಐ ಗೋಟ್ ಅದರ್ ಬಿಸ್ನೆಸ್ ಟು. ಆಮೇಲೆ ಟೈಮ್ ಲೈಫಲ್ಲಿ ಮನುಷ್ಯನಿಗೆ ಇಷ್ಟಿರೋದು, ಅದನ್ನು ವೇಸ್ಟ್ ಮಾಡೋಕ್ಕೆ ಅಂತ ಹೋಗೋದೇ ಇಲ್ಲ. ಯಾಕೆಂದರೆ ದೇವರು ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ. ಖುಷಿ. ಈಗ ನಾನು ದುಡ್ಡು ಮಾಡೋಕ್ಕೆ ಅಥವಾ ಯಾವುದು ಕ್ಯಾರಿಯರ್ ಮಾಡೋಕ್ಕಂತ ಬಂದಿದ್ದಲ್ಲ ಸಿನಿಮಾ ಇಂಡಸ್ಟ್ರಿಗೆ, ಖುಷಿಗೆ ಬಂದಿದ್ದು. ಆ್ಯಕ್ಚುಲಿ ಉಪ್ಪಿ ಅವ್ರು ಕರೆದ್ರು, ಜೊತೆ ಬಾ ಅಂತ ಕರೆದಿರೋದು. ಅಷ್ಟೊತ್ತಿಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆ ಕನಸು ಎಲ್ಲ ಗೊತ್ತಿರಲಿಲ್ಲ. ಒಮ್ಮೆ ಅನಿಸ್ತು, ಒಂದು ಸೀಸನಲ್ಲಿ. ಸೊ ಇಲ್ಲೇನಾಯಿತು, ಆಮೇಲೆ ಉಪೇಂದ್ರ ಆದ ನಂತರ ನಾನೇನು ಕಂಟಿನ್ಯೂ ಮಾಡಿಲ್ಲ, ಮತ್ತೆ ಊರಿಗೆ ಹೋಗಿದೆ. ಯಾವತ್ತು ಚಿತ್ರ ಆದಮೇಲೆ ಓಕೆ ಇಲ್ಲಿ ಮಾಡ್ಬೋದು, ಯಾಕೆಂದರೆ ಜನ ಪ್ರೀತಿ ಸ್ಟಾರ್ಟ್ ಆಯಿತು. ಇದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದೆ ನಾನು. ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ಜನ ಪ್ರೀತಿ ಸಿಗಲ್ಲ. ಸೊ ಇದನ್ನು ನಾನು ಇಲ್ಲಿ ದುಡಿಯೋಕ್ಕೆ ಬಂದಿದ್ದ ಇಂಡಸ್ಟ್ರಿನೇ ಅಲ್ಲ. ಬಟ್ ನನಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜನ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನು ಗಳಿಸೋಕ್ಕೆ ಯಾವ ದುಡ್ಡಿಂದಲೂ ಸಾಧ್ಯ ಇಲ್ಲ. ಸೊ ದಟ್ಸ್ ವಾಟ್ ಅದೇ ಮೇಜರ್ ಆಗಿ ಅದು. ಸೊ ಇದನ್ನು ನಾನು ಆ್ಯಕ್ಚುಲಿ ಇಷ್ಟು ಮೇಂಟೈನ್ ಮಾಡಿ ನಾನು ಇನ್ನು ಹೆಸರು ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರ್ ಫೈನಲಿ ನಿಮ್ಮ ವರ್ಡ್ಸು ಸರ್, ಇಡೀ ಇಂಡಸ್ಟ್ರಿ ಬಗ್ಗೆ ಆಯಿತು. ಅಪ್ಪು ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಇಲ್ಲ, ಅಪ್ಪು ಅವ್ರದ್ದು ರಿಲೀಸು ಡೆಫಿನೆಟ್ ಇದೊಂದು ಹಬ್ಬ. ನನಗೆ ನೆನಪಿದೆ, ಫಸ್ಟ್ ರಿಲೀಸ್ ಆದಾಗ ನಾನು ಅಪ್ಪು ಅವ್ರ ಜೊತೆ, ಅಣ್ಣವ್ರ ಜೊತೆ ಈ ಚಿತ್ರನ ನೋಡಿದ್ದೆ. ನಿಜವಾಗ್ಲೂ ಅದೊಂದು ಹಬ್ಬದ ವಾತಾವರಣ. ನನ್ನ ಲೆಕ್ಕದಲ್ಲಿ ಒಂದು 4-5 ಥಿಯೇಟ್ರಿಗೆ ನಾವೆಲ್ಲ ಜೊತೆಗೆ ಹೋಗಿದ್ವಿ, ಅಪ್ಪು ಎಲ್ಲ. ಸೊ ಇವತ್ತು ಅಪ್ಪು ಅವರಿಲ್ಲ, ಬಟ್ ಡೆಫಿನೆಟ್ ಅವರ ಅಭಿಮಾನಿಗಳೆಲ್ಲ ಇದ್ದಾರೆ. ಮತ್ತು ಪಿಕ್ಚರಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿರ್ಬೋದು ನೀವು ಆ ಚಿತ್ರನ, ಬಟ್ ಮತ್ತೆ ಥಿಯೇಟ್ರಲ್ಲಿ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೇಕು, ಆ ಅನುಭವನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲ ಜರ್ನಿಗೆ ಆಲ್ ದಿ ಬೆಸ್ಟ್. ಹಂಗೆ ಥ್ಯಾಂಕ್ ಯು. ಥಿಯೇಟ್ರಲ್ಲಿ ಸಿಗೋಣ ಮತ್ತೆ ಸರ್. ಶೋ ಸರ್ ಇದಿಷ್ಟು ಏನಂತಂದರೆ ಇಡೀ ಒಂದು ಸಿನಿಮಾ ಇಂಡಸ್ಟ್ರಿಲಿ ಅವರ ಜರ್ನಿ ಆಗಿರ್ಬೋದು, ಜೊತೆಗೆ ಅಪ್ಪು ಸಿನಿಮಾದ ಜೊತೆಗಿನ ಜರ್ನಿ ಬಗ್ಗೆ TV9 ಜೊತೆ ಗುರುಕಿರಣ್ ಸರ್ ಮಾತನಾಡಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ TV9. ಹೌದಾ ಸರ್, ಇದಿಷ್ಟು ಗುರುಕಿರಣ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಇಡೀ ಸಿನಿಮಾ ಇಂಡಸ್ಟ್ರಿಯ ಜರ್ನಿ ಆಗಿರ್ಬೋದು, ಅಪ್ಪು ಸಿನಿಮಾದ ಬಗ್ಗೆ ಜೊತೆಗಿನ ಜರ್ನಿ ಆಗಿರ್ಬೋದು, ಎಲ್ಲವೂ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.